ಕಲ್ಲಂಗಡಿ ಕೃಷಿಯಲ್ಲಿ ಮೊಟ್ಟ ಮೊದಲಾಗಿ ಕಾಣೋಂಥ ಕೀಟ ಯಾವುದಪ್ಪ ಅಂದರೆ ಲೀಫ್ ಮೈನರ್ ಅಂತ ನಾವೇನು ಕರಿತೀವಿ. ಇದೊಂದು ಹಾರುವ ಕೀಟ ಪ್ರಜಾತಿಯಲ್ಲಿ ಬರುತ್ತೆ. ಇದು ಎಲೆಗಳ ಮೇಲೆ ಬಂದು ಈ ಥರ ಮೊಟ್ಟೆ ಇಟ್ಟಿರ್ತವೆ. ಇದು ನೋಡ್ಬೋದು, ಈ ಲೈನ್ಗಳು ಏನು ಕಾಣ್ತಾ ಇದೆ ಎಲೆ ಮೇಲೆ, ಇದು ಲೀಫ್ ಮೈನರ್ ಇಟ್ಟಂಥ ಮೊಟ್ಟೆ. ಅದು ಲಾರ್ವಾ ಸ್ಟೇಜಲ್ಲಿ ಬಂದು ಎಲೆಯಲ್ಲಿರೋಂಥ ಪತ್ರಹರಿತೆ ಅಂತ ಏನು ಕರಿತೀವಿ ಅದನ್ನೆಲ್ಲ ಮೈತಾ ಇರುತ್ತೆ. ಅದರೊಳಗಡೆ ಅಲ್ಲೇ ಮೂಮೆಂಟ್ ಆಗ್ತಾ ಇರುತ್ತೆ. ಎಲೆ ಮೇಲಿನ ಲೇಯರ್ ಏನು ಮಾಡೋದಿಲ್ಲ, ಅದು ಒಳಗಡೆ ಕೂತ್ಕೊಂಡು ಎಲ್ಲ ಮೈತಾ ಇರುತ್ತೆ. ಅದು ಆಗ ಗಿಡಗಳು 2 ಎಲೆ ಸ್ಟೇಜಲ್ಲಿ ಇರ್ತವೆ. ಆ ಎಲೆಗಳು ಆ ಥರ ಡ್ಯಾಮೇಜ್ ಆದಾಗ ಗಿಡಗಳಲ್ಲಿ ಫೋಟೋಸಿಂಥಸಿಸ್ ಕರೆಕ್ಟಾಗಿ ಆಗೋದಿಲ್ಲ. ಈ ಹುಳು ನಿಮಗೆ ನರ್ಸರಿ ಸ್ಟೇಜಲ್ಲೂ ಕಂಡುಬರುತ್ತೆ. ಆಮೇಲೆ ನೀವು ಪ್ಲಾಂಟೇಷನ್ ಮಾಡಿದಂಥ ಮೊದಲ 1-2 ದಿನಗಳಲ್ಲಿ ಇದು ತೋಟದಲ್ಲಿ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಹುಳುಗಳನ್ನ ನೀವು ಕಂಟ್ರೋಲ್ ಮಾಡೋಕ್ಕೆ 2 ಮೆಡಿಸಿನ್ ನಾವು ಸಜೆಸ್ಟ್ ಮಾಡ್ತೀನಿ ನಾನು. ಒಂದು ಫಿಪ್ರೋನಿಲ್ ಯೂಸ್ ಮಾಡ್ಬೋದು. ಅದಾದಮೇಲೆ ಅದು ಅಬ್ಯಾಮೆಕ್ಟಿನ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಆಮೇಲೆ ಈ ಥರ ನೀವು ಬ್ಲೂ ಸ್ಟಿಕ್ಕಿ ಶೀಟನ್ನು ಕೂಡ ತೋಟದಲ್ಲಿ ಅಳವಡಿಸಿ ಲೀಫ್ ಮೈನರ್ನ ಕಂಟ್ರೋಲ್ ಮಾಡ್ಬೋದು. ಥ್ಯಾಂಕ್ ಯು.